ಈ ವಿಡಿಯೋದಲ್ಲಿ ನಾವು ಪಾರದರ್ಶಕ, ಅರೆ ಪಾರದರ್ಶಕ, ಅಪಾರದರ್ಶಕ ಅಂದ್ರೆ ಏನು ಅಂತ ಮತ್ತು ಅದ್ರ ಡೀಟೇಲ್ಸ್ ನ ಕಲ್ತ್ಕೊತಾ ಹೋಗೋಣ. ಸರಿನಾ? ಇದನ್ನೆಲ್ಲ ಮರೆತು ಈಗ ನೀವ್ ಒಂದ್ ಯೋಚನೆ ಮಾಡಿ, ನಾವೀಗ ಕಣ್ಣ ಮುಚ್ಚಲೆ ಗೇಮ್ ಆಡ್ತಿದೀವಿ ಅಂದಾಗ ಈ ರೀತಿ ಗಾಜಿಂದೆ ಬಚ್ಚಿಟ್ಕೊಂತೀವಾ? ಇಲ್ಲ ತಾನೇ, ಯಾಕೆ ಹೇಳಿ? ಇದ್ರಿಂದೆ ಬಚ್ಚಿಟ್ಕೊಂಡ್ರೆ ಈಸಿಯಾಗಿ ಸಿಗಾಕೊಂಡ್ಬಿಡ್ತೀವಿ. ಇಂಥದ್ದನ್ನ ನಾವು ವಿಶೇಷವಾಗಿ ಅರೆ ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ಇಲ್ಲಿ ಅಕಸ್ಮಾತ್ ಏನಾದ್ರೂ ಈ ರೀತಿ ಪೇಪರ್‌ನ ತಗೊಂಡು ಈ ರೀತಿ ಇಟ್ವಿ ಅಂತ ಅನ್ಕೊಳ್ಳಿ. ಇದ್ರ ಹಿಂದೆ ಇರೋದೇನಾದ್ರೂ ಕಾಣಿಸ್ತಿದ್ಯಾ? ನೋಡಿ ಮಕ್ಕಳ, ಇಲ್ಲ ಅಲ್ವಾ? ಇಂಥ ವಸ್ತುಗಳನ್ನ ನಾವು ಅಪಾರದರ್ಶಕ ವಸ್ತು ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಈ ರೀತಿ ವಸ್ತುನ ಅಡ್ಡ ಇಟ್ರೆ ಹಿಂದೆ ಇರೋದ್ ಕಾಣಲ್ಲ. ಇಲ್ಲಿ ನೋಡಿ, ಪೇಪರ್ ಇಟ್ಟಿರೋದ್ರಿಂದ ಪೇಪರ್ ಹಿಂದೆ ಇರೋದ್ ಕಾಣ್ತಿಲ್ವಲ್ಲ, ಹಾಗಾಗಿ ಇಂಥ ಪೇಪರ್‌ಗಳನ್ನ ಅಥವಾ ಈ ರೀತಿ ಇರೋ ವಸ್ತುನ ಅಪಾರದರ್ಶಕ ವಸ್ತು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಈ ತರ ಗಾಜು ಅಂತ ಬಂದ್ರೆ ನೋಡಿ, ಇದ್ರ ಹಿಂದೆ ಇರೋದು ಈಸಿಯಾಗಿ ಕಾಣಿಸ್ತಿದೆ ಅಲ್ವಾ? ಹೌದು. ಇಂಥ ವಸ್ತುಗಳನ್ನ ನಾವು ಪಾರದರ್ಶಕ ವಸ್ತು ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಆ ವಸ್ತು ಹಿಂದೆ ಇರೋದು ನಮಗೆ ಕ್ಲೀನ್ ಆಗಿ ಕಾಣಿಸ್ತಿರೆ. ಹಾಗಾಗಿ ನಾವಿದನ್ನ ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ನಾವು ಸ್ಕೂಲಲ್ಲಿ ಇದ್ದಾಗ ನೋಡಿದ್ವಲ್ಲ, ಈ ರೀತಿಯ ಅಂಗಡಿಗಳಲ್ಲಿ ಇಂಥ ಬಾಟ್ಲಿ ಇಡ್ತಿದ್ರು. ಪ್ಲಾಸ್ಟಿಕ್ ಬಾಟಲ್ ನೋಡಿದಾಗ ಅಥವಾ ಗಾಜಿನ ಬಾಟ್ಲು. ಇದ್ರೊಳಗಿರೋದು ನಮಿಗ್ ಈಸಿಯಾಗಿ ಕಾಣ್ಲಿ ಅಂತ. ಇಂಥದ್ದನ್ನ ನಾವು ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ಒಳಗಡೆ ಇರೋದು ನಮಿಗ್ ಕಾಣಿಸ್ದಾಗ ನಾವು ಅದನ್ನೆಲ್ಲ ತಗೊಂಡು ಈಸಿಯಾಗಿ ತಿಂತಾ ಹೋಗ್ತೀವಿ. ಅಕಸ್ಮಾತ್ ಈ ಪೇಪರ್‌ನ ತೆಗ್ದು ಈ ಲೋಟದ ಮುಂದೆ ಇಟ್ಟಾಗ ಏನಾನ ಕಾಣಿಸ್ತಿದ್ಯಾ? ನೋಡಿ, ನೋಡಿ, ಆ ಪೇಪರ್ ಕವರ್ ಮಾಡಿದ್ದೀನಲ್ವಾ? ಅದ್ರಿಂದೆ ಏನಿದೆ ಅಂತ ನಮಿಗ್ ಗೊತ್ತೇ ಆಗ್ತಿಲ್ಲ. ಇಂಥದ್ದನ್ನ ನಾವು ಅಪಾರದರ್ಶಕ ಅಂತ ಹೇಳ್ತೀವಿ. ಇದನ್ನ ಮತ್ತೆ ನೆನ್ಪಿಟ್ಕೋತಾ ಹೋಗಿ. ಮುಂದೆ ಹೋದಾಗ ಈ ಡಬ್ಬಿ ಒಳಗೆ ಏನಿದೆ ಅಂತ ಕೇಳಿದ್ರೆ, ಒಳಗೇನಿದೆ ನಮ್ಗೇನ್ ಗೊತ್ತಾಗುತ್ತೆ? ಅದೇ ತರ ಈ ಟಿನ್ ಒಳಗೇನಿದೆ, ಡಬ್ಬಿ ಒಳಗೇನಿದೆ ಅಂದ್ರೆ ನಮಿಗ್ ಗೊತ್ತಾಗಲ್ಲ. ಯಾಕ್ ಹೇಳಿ? ಇವೆಲ್ಲ ಅಪಾರದರ್ಶಕ ವಸ್ತುಗಳು. ಈಗ ಒಂದೆರಡು ಉದಾಹರಣೆ ನೋಡಿ ನಾವು ಕ್ಲೀನಾಗಿ ತಿಳ್ಕೊಂತ್ವಿ. ಅದೇ ತರ ಏನ್ ಮಾಡೋಣ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಆ ಎಣ್ಣೆನ ತೆಗೆದು ಈ ಪೇಪರ್‌ಗೆ ಬಳಿಯೋಣ. ನೋಡಿ, ಪೇಪರ್ ಕ್ಲೀನಾಗಿ ಎಣ್ಣೆ ಬಳಿತಿದ್ದೀನಿ. ನಂತರ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಹೊಸ ಪೇಪರ್ ತಗೊಬಂದು ಈ ಬೆಂಕಿ ಮುಂದೆ ಇಡ್ತೀನಿ. ಅಂದ್ರೆ ಕ್ಯಾಂಡಲ್ ಮುಂದೆ. ಏನಾನ ಕಾಣ್ತಿದ್ಯಾ ಕ್ಯಾಂಡಲ್ ಅಂತ ಕಾಣಿದ್ರೆ, ಇಲ್ಲ ನಮ್ಗೇನು ಕಾಣಿಸ್ತಿಲ್ಲ. ಯಾಕೆ ಹೇಳಿ? ಇದು ಅಪಾರದರ್ಶಕ ಅಂತ ಆಗ್ಲೇ ಹೇಳಿದ್ದೆ. ಈಗ ಎಣ್ಣೆ ಹಚ್ಚಿರೋ ಪೇಪರ್ ಈ ರೀತಿ ಇಟ್ಟಾಗ ನೋಡಿ ಮಕ್ಳ, ಹಿಂದೆ ಇರೋದು ಸ್ವಲ್ಪ ಸ್ವಲ್ಪ ಕಾಣ್ತಿದೆ. ಆದ್ರೆ ಏನ್ ವಸ್ತು ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಕಾಣ್ತಿರೋದ್ರಿಂದ ಇಂಥ ವಸ್ತುಗಳನ್ನ ನಾವು ವಿಶೇಷವಾಗಿ ಅರೆ ಪಾರದರ್ಶಕ ಅಂದ್ರೆ ಅರ್ಧಂಬರ್ಧ ಕಾಣ್ತಿದೆ ಅಂತ ಹೇಳ್ತೀವಿ. ಇದನ್ನ ನಾವು ಅರೆ ಪಾರದರ್ಶಕ ಅಥವಾ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದಕ್ ಮತ್ತೊಂದು ಉದಾಹರಣೆ ಅಂದ್ರೆ ಈ ಗಾಜು. ಈ ಗಾಜು ನೋಡಿ, ಇದನ್ನ ತಗೊಂಡ್ ನಾನು ಕ್ಯಾಂಡ್ಲ್ ಮುಂದೆ ಇಟ್ಟಾಗ ನನಗ್ ಹಿಂದೆ ಏನಿದೆ ಅಂತ ಗೊತ್ತೇ ಆಗ್ತಿಲ್ಲ. ಯಾಕೇಳಿ? ಇದು ಕ್ಲಿಯರ್ ಆಗಿ ಕಾಣಿಸ್ತಿಲ್ವಲ್ಲ. ಈ ರೀತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾಗ ಇಂಥ ವಸ್ತುನ ನಾವು ಅರೆ ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ಮತ್ತೊಂದೇನಂದ್ರೆ, ಗಾಜು ಪ್ರತಿ ಸರಿ ಪಾರದರ್ಶಕವಾಗಿರಲ್ಲ. ಈ ರೀತಿ ಅರೆ ಪಾರದರ್ಶಕನೂ ಆಗಿರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಈಗ ನೆನ್ಪಿಟ್ಕೋಬೇಕಾಗಿರೋದು ಒಂದೇ: ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್ ಅಂದ್ರೆ ಅರೆ ಪಾರದರ್ಶಕ, ಒಪೇಕ್ ಅಂದ್ರೆ ಅಪಾರದರ್ಶಕ. ಅಂದ್ರೆ ಹಿಂದೆ ಇರೋದು ಏನ್ ಕಾಣಲ್ಲ. ಟ್ರಾನ್ಸ್ಪರೆಂಟ್ ಅಂದ್ರೆ ಹಿಂದೆ ಇರೋದು ಕ್ಲಿಯರ್ ಆಗಿ ಕಾಣುತ್ತೆ. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಹಿಂದೆ ಇರೋದು ಸ್ವಲ್ಪ ಸ್ವಲ್ಪ ಕಾಣುತ್ತೆ. ಇದೆಲ್ಲ ನಾವು ತಲೆಲಿಟ್ಕೊಂಡು ಮುಂದಿನ ತರಗತಿಗಳಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು.